ಏನಿವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಮಂಡ್ಯ ಜಿಲ್ಲೆ ಕಳೆದ 3 ದಿವಸದಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಏನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು ಡೆಲ್ಲಿಲಿದ್ದೀರಾ, ತಾವು ನಮಗೆ ನೀರಿಲ್ಲ, ಬರ ಇದೆ ಅಂಥೇಳಿ ಆ ಅಯೋಗ್ಯ ಸಮಿತಿಯವರಿಗೆ ದಯಮಾಡಿ ನೀವು ಮನವರಿಕೆಯನ್ನು ಮಾಡಿ ಅಯೋಗ್ಯ ಸಮಿತಿಯವರಿಗೆ ಪ್ರತಿ ಬಾರಿ ಅವರು ನಮ್ಮ ಕನ್ನಡಿಗರಿಗೆ ಸಂಪೂರ್ಣವಾಗಿ ಅವಮಾನ ಮಾಡ್ತಾ ಇದ್ದಾರೆ, ನೋವು ಕೊಡ್ತಾ ಇದ್ದಾರೆ, ರೈತರಿಗೆ ಅನ್ಯಾಯ ಆಗ್ತದೆ, ಜಾನುವಾರುಗಳಿಗೆ ನೀರಿಲ್ಲ, ಕನ್ನಂಬಾಡಿ ಕಟ್ಟೆಗಳಿಗೆ ನೀರಿಲ್ಲ. ಇವತ್ತೇನು ಮಂಡ್ಯ ಶಾಸಕರು ಅಲ್ಲೋಗಿ ತಮಿಳುನಾಡಲ್ಲಿ ಹೋಗಿ ಒಂದು ಅಧ್ಯಯನವನ್ನು ಮಾಡಿದ್ದಾರೆ. ಮಾನ್ಯ ಶಾಸಕರೇ, ನೀವು ಸಹ ಮುಖ್ಯಮಂತ್ರಿಗಳಿಗೆ ಕೊಡಿ, ಆ TV ಚಾನಲ್ಗಳಲ್ಲಿ ಬಂದಿರುವಂಥದ್ದನ್ನ ಕೊಡಿ. ಅಲ್ಲಿ ನೀರೆಲ್ಲ ಸಮುದ್ರಕ್ಕೆ ಬಿಡ್ತಾ ಇದ್ದಾರೆ, ನಮಗೆ ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ನೀವು ಇದಕ್ಕೆ ಏನು ಬಂಗಾರಪ್ಪನ ಶಿಷ್ಯ ಅಂತ ಹೇಳ್ತೀರಿ, ಬಂಗಾರಪ್ಪನವ್ರ ಥರ ನಿಲುವನ್ನು ತಗೋಬೇಕು. ನೀವು ನಿಲುವನ್ನು ತಗೊಂಡು ರೈತನ ಮಕ್ಕಳುಗಳನ್ನ ಇವತ್ತು ಉಳಿಸ್ಬೇಕು. ನೀವು ಇವತ್ತು ಬೆಂಗಳೂರು ಏನು ಕನ್ನಡ ಚಲನಚಿತ್ರ ನಟರಿದ್ದೀರಿ, ನೀವು ಯಾಕೆ ಈ ಕಾವೇರಿ ಹೋರಾಟಕ್ಕೆ ಬರೋದಿಲ್ಲ? ಇಲ್ಲಿಂದ ಡೆಲ್ಲಿಗೆ ಹೋಯ್ತಿಲ್ಲಪ್ಪ, ನೇರ ಪ್ರಕಾಶ್ ರಾಯ್ ಅನ್ನೋನೊಬ್ಬ, ಇನ್ನೊಬ್ಬ ಅವನ ಕಿಶೋರ್ ಅನ್ನೋನು. ಕರ್ನಾಟಕಕ್ಕೆ ಬನ್ನಿರಿ, ನಮ್ಮ ಜೊತೆ ಹೋರಾಟಕ್ಕೆ ಬನ್ನಿ, ಮಂಡ್ಯ ಜಿಲ್ಲೆಗೆ ಬನ್ನಿ. ನಿಮ್ಮ ಯೋಗ್ಯತೆಗೆ ನೀವು ಜಾತಿ ಮತ ಇನ್ನೊಂದನ್ನು ಸೃಷ್ಟಿ ಮಾಡ್ಕೊಂಡು ಜನರನ್ನ ರೈತರನ್ನ ಕಗ್ಗೊಲೆ ಮಾಡ್ತಾ ಇದ್ದೀರಾ. ಈ ಜಾತಿವಾದನ ಬಿಟ್ಟು ನಾಳೆಯಿಂದ ನೀವು ಏನು ಮಂಡ್ಯಕ್ಕೆ ರೈತರ ಪರ ಹೋರಾಟಕ್ಕೆ ಬಂದರೆ ಸರಿ, ಬರಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಯಾವ ಚಿತ್ರಗಳು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೆಯೋಕ್ಕೆ ಕೊಡೋದಿಲ್ಲ. ನಿಮ್ಮ ಚಿತ್ರಗಳನ್ನ ನಾವು ಮಂಡ್ಯ ಜಿಲ್ಲೆಯಲ್ಲಿ ನಡೆಯೋಕ್ಕೆ ಕೊಡೋದಿಲ್ಲ. ಹಿಂದೆ ಒಮ್ಮೆ ಆಗಿತ್ತು, ಪ್ರಕಾಶ್ ರಾಜ್ ಅವರು, ಕಿಶೋರ್ ಅವರೇ, ನೀವೆಲ್ಲ ಎಲ್ಲೆಲ್ಲಿಂದನೋ ಬಂದು ಸೇರ್ಕೊಂಡ್ಬಿಟ್ಟು ಕರ್ನಾಟಕವನ್ನು, ಭಾರತ ದೇಶವನ್ನು ಒಡೆಯುವಂಥ ಕೆಲಸ ಮಾಡ್ತಾ ಇದ್ದೀರಾ. ಈ ಕೆಲಸವನ್ನು ಬಿಡಿ, ಬನ್ನಿ ರೈತರ ಮಕ್ಕಳ ಜೊತೆ ಹೋರಾಟಕ್ಕೆ. ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಶ ಬಿಟ್ಟು ತೊಲಗಿ. ಜೈ ಹಿಂದ್, ಜೈ ಕರ್ನಾಟಕ. ಅಶೋಕ್, ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ್ ಶೆಟ್ಟಿ ಬಣ, ಮಂಡ್ಯ ಜಿಲ್ಲೆ.